ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ಪ್ಲೀಸ್ ಯಾವುದಾದ್ರೂ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇನ್ನು ಬಿಗ್ ಬಾಸ್ ಅವರು ಸೆಕೆಂಡ್ ಪ್ರೋಮೋ ಬಿಟ್ಟಿದ್ದಾರೆ. ಅದು ಬಂದುಬಿಟ್ಟು ನಾಮಿನೇಷನ್ ಪ್ರೋಮೋ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಫೈರ್ ಆಗಿದೆ. ನಿನ್ನೆ ಗೌತಮಿ ಹೆಂಗಪ್ಪ ಬೇರೆಯವ್ರ ತಪ್ಪು ಹುಡ್ಕೋದು, ನಾನು ಅದ್ರ ಬಗ್ಗೆ ಹೆಂಗಪ್ಪ ಮಾತಾಡೋದು, ನಾನು ಹಂಗಿರಲೇ ಇಲ್ಲ ಆಚೆ ಅಂತಿದ್ದವರೇನೆ ಇವತ್ತು ಇಷ್ಟು ಚೆಂದ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಥರ ಮಾತಾಡಬೇಕು. ಬಿಗ್ ಬಾಸ್ ಅಂದ್ರೇ ಫೈಟಿಂಗು, ಕಾಮಿಡಿ, ಇನ್ವಾಲ್ವ್ಮೆಂಟು, ತಪ್ಪುಡ್ಕೋದು, ಪ್ರತಿಯೊಂದೂ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ನಮ್ಮ ಜಗದೀಶ್ ಮಾಮನ್ ನೋಡಿದ್ರೇ ಗೊತ್ತಾಗುತ್ತೆ. ಹಂಗಿದ್ರೇ ಈ ಬಿಗ್ ಬಾಸಲ್ಲಿ ಮುಂದೆ ಹೋಗೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ನಾಮಿನೇಷನ್ ಬಗ್ಗೆ ಮಾತಾಡೋದಾದರೆ, ರಂಜಿತ್ ಮತ್ತು ಗೌತಮಿ ಇಬ್ಬರನ್ನ ಪೇರಪ್ ಮಾಡಿ ಬಿಗ್ ಬಾಸ್ ಅವರು ನಿಲ್ಲಿಸಿದ್ದಾರೆ. ಮತ್ತು ರಂಜಿತ್ ಹೇಳಿದ್ದು 100% ಕರೆಕ್ಟಾಗಿತ್ತು ಅಂತ ಹೇಳ್ಬೋದು. ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಅಂತ ಯೂಸ್ ಮಾಡಬೇಡಿ ಅಂತೆಲ್ಲ ಹೇಳಿದ್ರು ಗೌತಮಿ. ಆ ಥರ ಏನು ಬ್ಯಾಡಾಗೆ ಯೂಸ್ ಮಾಡಿದ್ರು ರಂಜಿತ್ ಅಂತ ನನಗೆ ಅನ್ನಿಸ್ಲಿಲ್ಲ. ರಂಜಿತ್ ಏನು ಹೇಳಿದ್ರಪ್ಪ ಅಂದರೆ, ಅವರು ಆ ಕಡೆ ಅಲ್ಲಿ ಬರೋದೇ ಇಲ್ಲ, ಮಂದಿ ಇದ್ರಲ್ಲ ಅಲ್ಲಿ ಯಾರು ಇವ್ರು ಬರ್ತಾನೆ ಇರಲಿಲ್ಲ. ಅವಾಗವಾಗ ಬರ್ತಾ ಇರೋರು, ಹಂಗೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಬಂದೋಗುತ್ತಲ್ಲ ನಮ್ಮ ಮೇಯ್ನ್ ವೀಡಿಯೋಲಿ, ಆ ಥರ ಬಂದ್ಬಿಟ್ಟು ಹೋಗೋರು ಅಷ್ಟೇ. ಅಷ್ಟು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತ ಹೇಳಿದರು ರಂಜಿತ್ತು. ನನಗೆ ಲಾಸ್ಟ್ ವಾರ ಫುಲ್ ಪರ್ಫಾರ್ಮೆನ್ಸ್ ಗೌತಮಿದು ಕಂಪೇರ್ ಮಾಡಿದ್ರೆ, ಹೌದು ಅಲ್ಲೂ ಇಲ್ಲೂ ಫಿಸಿಕಲ್ ಟಾಸ್ಕ್ನ ತುಂಬ ಚೆನ್ನಾಗಿ ಆಡಿದ್ರು. ಎಕ್ಸ್ಪೆಷಲಿ ಆ ಬಾಲ್ ಗೇಮ್ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಗೌತಮಿ ಮತ್ತು ಭವ್ಯಗೌಡ ಇಬ್ಬರು 100% ಕೊಟ್ಟು ಟಾಸ್ಕ್ನಂತೂ ಆಡಿದ್ರು. ಬಟ್ ಟಾಸ್ಕ್ ಬಿಟ್ಟರೆ ಇನ್ನು ಗೌತಮಿ ಅವರು ಬೇರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಟಾಸ್ಕ್ ಕೊಟ್ಟಾಗ ಅದ್ರ ಬಗ್ಗೆ ಡಿಸ್ಕಷನ್ ಆಗಿರ್ಬೋದು, ಅದು ಯಾವುದು ರೈಟು ಯಾವುದು ರಾಂಗು ಅಂತ ಒಂದು ಸ್ಟೆಪ್ ಮುಂದೆ ಬಂದು ಅದ್ರ ಬಗ್ಗೆ ಮಾತಾಡೋದಾಗ್ಬೋದು. ಅವ್ರು ಅದನ್ನು ಮಾಡಲ್ಲ. ಅಯ್ಯೋ ನಾನು ಇವಾಗ ಏನು ಮಾತಾಡಿದ್ರೆ ಅದು ಹೆಂಗೆ ಹೋಗುತ್ತೋ, ಇವರೆಲ್ಲ ಹೆಂಗೆ ತೊಗೋತಾರೋ, ಆಚೆ ಹೆಂಗೆ ಪೋಟ್ರೆ ಆಗುತ್ತೋ ಅನ್ನೋದ್ರ ಬಗ್ಗೆ ತುಂಬಾ ಥಿಂಕ್ ಮಾಡಿ ಮಾತಾಡ್ತಾರೆ. ನೀವು ಹೇಳಿದ್ರು ಧನರಾಜ್ ಅವ್ರು ಕೂಡ ಹೇಳಿದ್ರು, ಅವರು ಸರ್ ಕ್ಯಾಮ್ರಾಗೆ ಅಟೆನ್ಷನ್ ಇರುತ್ತೆ ಅವರಿಗೆ, ಕ್ಯಾಮ್ರಾ ಕೋತಿನೋ ಏನೋ ಹೇಳಿದರು, ಕ್ಯಾಮ್ರಾಗೆ ಎಲ್ಲಿರುತ್ತೋ ಅಲ್ಲಿ ನೋಡಿಕೊಂಡು ಮಾತಾಡ್ತಾರೆ, ಕ್ಯಾಮ್ರಾಗೆ ಅಟೆನ್ಷನ್ನ ಪಡ್ಕೋಬೇಕು ಅಂತ ಅನ್ಕೊತಾರೆ ಅಂತ ಹೇಳಿದ್ರು. ನನಗೆ ಗೌತಮಿ ನೋಡಿದ್ರೆ ಹಾಗೆ ಅನಿಸುತ್ತೆ. ಏನಾದರೂ ಮಾತಾಡಬೇಕಾದ್ರೆ ಭಯ ಪಡ್ತಾರೆ, ತುಂಬ ಒಂದು ಸ್ಟ್ಯಾಂಡ್ ತೊಗೊಳೋಕ್ಕೆ ಅಂತ ಅನಿಸುತ್ತೆ. ಮತ್ತು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ, ಹೇಳ್ಬೇಕಂದ್ರೆ ಅದಕ್ಕಿಂತ ಕಡಿಮೆ ಮಾತಾಡ್ತಾರೆ. ಸರಿ ಬಿಡು ನಾನು ಹಿಂಗೆ ಇರೋಣ ಅಂತ ಫುಲ್ ಸೇಫಾಗೆ ಆಡೋಕ್ಕೆ ನೋಡ್ತಾ ಇದ್ದಾರೆ ಗೌತಮಿ ಅವರು ಗೇಮು ಅಂತ ನನಗೆ ಅನಿಸುತ್ತೆ. ಆಚೆ ಅವ್ರಿಗೆ ಫುಲ್ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದೆ. ಹೌದು, ಅವ್ರು ಮಾಡಿರೋ ಸತ್ಯಾನ ಸೀರಿಯಲ್ ತುಂಬಾ ಫೇಮಸ್ ಆಯಿತು. ಬಟ್ ಒಳಗಡೆ ಕೂಡ ಸ್ವಲ್ಪ ಆಟ ಆಡಿದರೆ ಅವ್ರಿಗಿನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದಾದಮೇಲೆ ನಮ್ಮ ಭವ್ಯಗೌಡ ಮತ್ತು ಐಶ್ವರ್ಯ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಅನಿಸುತ್ತೆ ಭವ್ಯಗೌಡ ತುಂಬ ಬೆಟರು ಅಂತ. ಯಾಕಂದರೆ ಯಾವುದಾದ್ರೂ ಒಂದು ಮನೆಯಲ್ಲಿ ಜಗಳ ಆಗ್ತಿರ್ಬೋದು, ಇಲ್ಲಾಂದರೆ ಕ್ಯಾಪ್ಟನ್ ಯಾರಾಗಬೇಕು, ರೇಷನ್ ಆಗ್ಬೋದು, ಮನೆ ಕೆಲಸ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ರೂಲ್ಸ್ ಬ್ರೇಕ್ ಆಗ್ಬೋದು, ಏನಾದರೂ ಡಿಸ್ಕಷನ್ ಮಾಡ್ತಾ ಇದ್ದರೆ ಹೋಗಿ ಅವ್ರು ಭವ್ಯಗೌಡವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ರೈಟ್ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತು ಬೆಣ್ಣೆ ಮಾತಾಡಲ್ಲ ಭವ್ಯಗೌಡ ಅವರು, ಸ್ಟ್ರೇಟ್ ಫಾರ್ವರ್ಡ್ ಅವ್ರ ಪಾಯಿಂಟ್ ಏನಿರುತ್ತೋ ಅದೇ ಮಾತಾಡ್ತಾರೆ. ಬಟ್ ಈ ಕಡೆ ಐಶ್ವರ್ಯ ಅವರು ಮಾತಾಡ್ತಾರೆ. ಬಟ್ ಅವ್ರು ಮಾತಾಡೋದು ಹೆಂಗಿರುತ್ತೆ ಅಂದರೆ, ಇವಾಗ ಎಲ್ಲರೂ ಮಾತಾಡಿದ್ರೆ ಅದರಲ್ಲಿ ಒಂದು ವರ್ಡ್ ಮಾಡಿಬಿಟ್ಟು ಒಂದು ಸೆಂಟೆನ್ಸ್ ಹಾಕಿ ಅಲ್ಲಿ ಎಂಡ್ ಮಾಡ್ತಾರೆ. ಅಷ್ಟು ಡೇರಾಗೆ ಮಾತಾಡೋ ಎಬಿಲಿಟಿ ಐಶ್ವರ್ಯ ಅವ್ರಿಗಿದೆ ಅಂತ ನನಗೆ ಅನಿಸಲ್ಲ. ಹಾಗೆ ಭವ್ಯಗೌಡ ಅವರು ಹೇಳ್ತಾರೆ, ಇವ್ರು ನೋಡಿದ್ರೆ ನನಗೆ ಕೀ ಕೊಟ್ಟಿರೋ ಬೊಂಬೆ ಥರ ಕಾಣಿಸ್ತಾರೆ ಅಂತ. ಆ್ಯಕ್ಚುಲಿ ಕೀ ಕೊಟ್ಟಿರೋ ಬೊಂಬೆ ಥರ ಯಾಕೆ ಅನಿಸ್ತಾರೆ ಅಂದರೆ, ಅವ್ರು ಏನಾದರೂ ಮಾತಾಡಬೇಕಾದ್ರೆ ಐಶ್ವರ್ಯ ಅವರು ಎಕ್ಸ್ಟರ್ನಲ್ ಪುಷ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ನಾನು ಬರಬೇಕು, ಯಾರಾದರೂ ಹೊಗಳ್ಬೇಕು, ಮತ್ತು ನಾನು ಹಿಂಗೆ ಸ್ಟ್ಯಾಂಡ್ ತೊಗೊಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಬೇರೆಯವರೆಲ್ಲ ನೋಡಬೇಕು ಅನ್ನೋ ಥರನೇ ಮಾಡ್ತಾರೆ. ಮತ್ತು ಅವ್ರು ಕೀ ಕೊಟ್ಟರೆ ಮಾತ್ರ ರಿಯಾಕ್ಟ್ ಆಗ್ತಾರೆ, ಇಲ್ಲಾಂದರೆ ರಿಯಾಕ್ಟ್ ಆಗಲ್ಲ ಅನ್ನೋದನ್ನ ಮಾತ್ರ ನಾನು ಸ್ವಲ್ಪ ಒಪ್ಪಲ್ಲ. ಬಟ್ ಅಪ್ರಿಸಿಯೇಷನ್ನು ಮತ್ತು ಯಾರಾದರೂ ನನಗೆ ಬಂದು ಹೇಳಬೇಕು, ನನಗೆ ಸಮಾಧಾನ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಅಂತೂ ಐಶ್ವರ್ಯ ಅವರು ಮಾಡ್ತಾರೆ. ಅದು ನಾವು ಒಪ್ಕೋಬೇಕಾಗಿದೆ. ಮತ್ತು ಭವ್ಯಗೌಡವರು ಕಂಪೇರ್ ಮಾಡಿದ್ರೆ ಐಶ್ವರ್ಯ ಅವರು ಅಷ್ಟೊಂದೇನು ಸ್ಟ್ರಾಂಗ್ ಆಗಿಲ್ಲ. ಅಷ್ಟೇ ಅಲ್ಲದೆ ಐಶ್ವರ್ಯ ಅವ್ರು ಏನು ಹೇಳ್ತಾರೆ ಅಂದರೆ, ನೀವೇನೇ ಹೇಳ್ಬೋದು ಬಟ್ ನೀವು ಒಬ್ಬರನ್ನ ತುಳಿದು ಮುಂದೆ ಹೋಗ್ತಿದ್ದೀರಾ ಅಂತ ಒಂದು ಕಮೆಂಟ್ ಕೊಡ್ತಾರೆ. ಹೌದು, ಭವ್ಯ ಅವರು ಅದು ಕರೆಕ್ಟಾಗಿ ಆನ್ಸರ್ ಮಾಡಿದ್ರು ಅಂತ ಅನಿಸುತ್ತೆ. ಯಾಕಂದರೆ ಹೌದು, ಇವಾಗ ನಾವು ಒಬ್ಬರು ಮುಂದೆ ಎಕ್ಸ್ಪೆಷಲಿ ಇನ್ ಬಿಗ್ ಬಾಸ್ ಹೌಸ್ ನಾವು ಮುಂದೆ ಹೋಗ್ಬೇಕಂದ್ರೆ ಒಬ್ಬರನ್ನ ತುಳಿದೇ ಹೋಗಬೇಕು. ಇನ್ ರಿಯಲ್ ಲೈಫ್ ಆದರೆ ಅವ್ರನ್ನ ಇಗ್ನೋರ್ ಮಾಡಿಬಿಟ್ಟು ಸರಿ ಬಿಡಪ್ಪ ಈ ಮನುಷ್ಯನ ಸವಾಸ ಬೇಡ ಅಂತ ಅಂದ್ಬಿಟ್ಟು ನಾವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ಬಟ್ ಬಿಗ್ ಬಾಸ್ ಹೌಸ್ಗೆ ಅಂತ ಹೋದಾದ್ಮೇಲೆ ಅವ್ರನ್ನ ತುಳಿದೇ ಮುಂದೆ ಹೋಗಬೇಕು, ಆವಾಗಲೇ ಅವ್ರ ಮುಂದೆ ಬರೋಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಭವ್ಯ ಅವ್ರು ಕೊಟ್ಟರು ಅಂತ ಗೊತ್ತಾಗುತ್ತೆ. ನಿನ್ನೆ ಭವ್ಯಗೌಡ ಅವ್ರು ಅಳ್ತಿರೋದು ನೋಡಿಬಿಟ್ಟು, ಏನು ಗುರು ಇಷ್ಟು ಸ್ಟ್ರಾಂಗಾಗಿ ಪಟ್ಪಟಾರ್ ಅಂತ ಮಾತಾಡೋ ಹುಡುಗಿ ಹಿಂಗೆ ಅಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ವಿ. ಬಟ್ ಪರವಾಗಿಲ್ಲ, ಆರ್ಗ್ಯೂ ಮಾಡಿ ಆಮೇಲೆ ಮಂಜಣ್ಣ ನೀನು ಎಮೋಷ್ನಲ್ ಆಗಿ ಆಡ್ತಿರೋದು ಗೇಮ್ಗೋಸ್ಕರನ ಅಂದಾಗ ಮೋಸ್ಟ್ಲಿ ಮಂಜಣ್ಣ ಅಷ್ಟು ಕ್ಲೋಸ್ ಆಗಿರೋರು ಅಂದಿದ್ದಾರೆ ಅಂತ
ಅಂತ ಮೋಸ್ಟ್ಲಿ ಭವ್ಯ ಗೌಡ ಅವರು ನಿನ್ನೆ ಪ್ರೋಮೋಲ್ ಹತ್ತಿರಬೇಕು ಅನಿಸುತ್ತೆ. ನೋಡಬೇಕು ಇವತ್ತು ಯಾಕೆ ಅಳ್ತಾರೆ ಅನ್ನೋ ರೀಸನ್ನು, ನಿನ್ನೆ ಪ್ರೋಮೋಲ್ ಯಾಕೆ ಹತ್ತಿದ್ರು ಅನ್ನೋದು ಇವಾಗ ಈ ಎಪಿಸೋಡಲ್ಲಿ ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಆ ಕಡೆ ಗೌತಮಿ ಅವರು ಭವ್ಯ ಗೌಡ ಅವ್ರಿಗೆ ಕಮೆಂಟ್ರಿ ಕೊಡ್ತಾರೆ. ಹೌದು, ನೀವು ಆ್ಯಕ್ಚುಲಿ ತುಂಬ ಡಾಮಿನೇಟಿಂಗ್ ಅನ್ನಿಸ್ತೀರಾ ಅಂತ ಗೌತಮಿಯವ್ರು ಹೇಳೋದು. ಅದಕ್ಕೆ ನಮ್ಮ ಭವ್ಯ ಗೌಡ ಅವ್ರು ಇದ್ಬಿಟ್ಟು ಹೌದು, ನಾನು ಸ್ಟ್ರಾಂಗ್ ಕಂಟೆಸ್ಟೆಂಟು, ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಅಂತ ನನಗೆ ಅನಿಸುತ್ತೆ ಅಂತ ಅಂದರು. ಆ ಕಡೆ ಗೌತಮಿಯವ್ರು ಇದ್ಬಿಟ್ಟು ನಾನು ಡಾಮಿನೇಟಿಂಗ್ ಅಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದಿಲ್ಲ ಅಂದ್ಬಿಟ್ಟು ಒಂದು ಸರ್ಕ್ಯಾಸ್ಟಿಕ್ ಲಾಫ್ ಕೊಟ್ಟರು. ಸರ್ಕ್ಯಾಸ್ಮಾಗೆ ನಗುತ್ತರು. ಅದು ಪ್ರೋಮೋಲ್ಲಿ ನಮಗೆ ಎದ್ದು ಕಾಣಿಸ್ತಾ ಇತ್ತು. ಅದಕ್ಕೆ ಭವ್ಯ ಗೌಡ ಅವ್ರು ಇದ್ಬಿಟ್ಟು ಹೌದು, ನಾನು ಡಾಮಿನೇಟಿಂಗು, ನನ್ನ ವಾಯ್ಸ್ ಡಾಮಿನೇಟಿಂಗು, ಯಾರಿಗೋಸ್ಕರ ನಾನು ಅದನ್ನು ಚೇಂಜ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರು. ಇಷ್ಟು ಪ್ರೋಮೋಲಿ ನಮಗೆ ತೋರಿಸಿದ್ದು. ಆದರೆ ನಮಗೆ ಜನರಲೈಸ್ ಮಾಡಿ ಯಾರು ರಂಜಿತ್ತು ಮತ್ತು ಗೌತಮಿಯಲ್ಲಿ ಸ್ಟ್ರಾಂಗು ಅಂದರೆ ನನ್ನ ಪ್ರಕಾರ ಐತೆ ರಂಜಿತ್ತೇ ಸ್ಟ್ರಾಂಗು ಅಂತ ಅನಿಸುತ್ತೆ. ಈ ಕಡೆ ಭವ್ಯ ಮತ್ತು ನಮ್ಮ ಐಶ್ವರ್ಯ ಕಂಪೇರ್ ಮಾಡಿದ್ರೆ ನನಗೆ ಭವ್ಯ ಅವರೇ ಸ್ಟ್ರಾಂಗ್ ಅನ್ನಿಸ್ತಾರೆ ಮತ್ತು ಭವ್ಯ ಅವರೇ ಸೇವ್ ಆಗಬೇಕು ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಇವಾಗ ಯಾಕೋ ಭವ್ಯ ಗೌಡ ಅವರಿಗೇ ಅವರು ಹಚ್ಚುತ್ತಾರೆ ಅಂತ ಅನಿಸುತ್ತೆ. ಬಟ್ ಹಂಸ ಅವರಿಗೆ ಭವ್ಯ ಅವ್ರ ಹತ್ರ ಒಂದು ಗುಡ್ ಬಾಂಡ್ ಇದೆ. ನೋಡಬೇಕು ನಮ್ಮ ಹಂಸ ಅವರು ಏನು ರೀಸನ್ ಕೊಟ್ಟು ಭವ್ಯ ಅವ್ರ ಐಶ್ವರ್ಯನ ನಾಮಿನೇಟ್ ಮಾಡ್ತಾರೆ ಅಂತ. ಆ ಕಡೆ ರಂಜಿತ್ ಆದರೆ ಕ್ಲಿಯರು, ಯಾಕಂದರೆ ಅವರು ಟಾಸ್ಕ್ ಗೆದ್ದು ಕೊಟ್ಟಿದ್ದಾರೆ ಹಂಸ ಅವರಿಗೆ. ರಂಜಿತ್ನ ನಾಮಿನೇಟ್ ಮಾಡಬೇಕು ಅಂತ ನಿಜವಾಗ್ಲೂ ಹಂಸ ಅಂದ್ಕೊಳ್ಳಲ್ಲ, ಗೌತಮಿನೇ ನಾಮಿನೇಟ್ ಆಗ್ತಾರೆ. ಇದು ನನ್ನ ಒಪಿನಿಯನ್ನು. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾರು ನಾಮಿನೇಷನ್ಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.